ಸಿಎಂ ಕುಮಾರಸ್ವಾಮಿ ಅವರ ಆದೇಶಕ್ಕೆ ಅಧಿಕಾರಿಗಳು ಒಂದ್ ರೀತಿ ಡೋಂಟ್ ಕೇರ್ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳ್ಬರ್ತಾ ಇದೆ. ಎಲ್ಲಿ ತುಂಗಭದ್ರಾ ನದಿ ಕಾಲುವೆ ನೀರಿನ ವಿಚಾರದ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂತಂದ್ರೆ ಒಂದು ಪ್ರತಿ ವರ್ಷನೂ ಕೂಡ ಒಂದು ಸಮಸ್ಯೆ ಇದೆ. ಅದೇನು ಅಂತ ಅಂದ್ರೆ ಈ ತುಂಗಭದ್ರಾ ಕಾಲುವೆ ವ್ಯಾಪ್ತಿಯಲ್ಲಿ ನೀರು ಹರಿಸ್ತಾರಲ್ಲ, ಆಗ ಬಹಳ ಕಳ್ಳತನ ಆಗುತ್ತೆ. ನೀರಿನ ಕಳ್ಳತನ ಅಂದ್ರೆ ದೊಡ್ಡ ದೊಡ್ಡ ಪ್ರಭಾವಿ ರೈತರಿದಾರಲ್ಲ, ದೊಡ್ಡ ದೊಡ್ಡ HP ಮೋಟರ್ಗಳನ್ನ ಇಟ್ಟು ಅವ್ರು ತಮ್ಮ ಜಮೀನಿಗೆ ನೀರನ್ನ ಹೊಡ್ಕೊಳ್ತಾರೆ. ಆದ್ರೆ ಈ ಪಾಪ ಈ ಕಾಲುವೆಯ ಕೊನೆ ಭಾಗದಲ್ಲಿರುವಂತ ರೈತರಿಗೆ ನೀರೇ ತಲುಪೋದಿಲ್ಲ. ಈ ಕಾರಣಕ್ಕಾಗಿ ನೀರಿನ ಕಳ್ಳತನಕ್ಕೆ ಬ್ರೇಕ್ ಹಾಕಿ ಅಂತ ಸಿಎಂ ಸೂಚನೆ ಕೊಟ್ಟರೂ ಕೂಡ ಕಾಲುವೆಯ ಕೊನೆಯ ಭಾಗಕ್ಕೆ ನೀರು ಹರಿತಾ ಇಲ್ಲ ಅಂತೆ. ನೀರಿಗಾಗಿ ಕಾಯ್ತಾ ಇದ್ದಾರೆ ಪಾಪ ರಾಯಚೂರು ಹಾಗೆ ಮಾನ್ವಿ ಭಾಗದ ರೈತರು. ಅದರಲ್ಲೂ ಕೂಡ ಸಚಿವ ವೆಂಕಟರಾವ್ ನಾಡಗೌಡ ಅವರಿಗೆ ನೀರು ಹರಿಸುವಂತ ಜವಾಬ್ದಾರಿಯನ್ನ ನೀಡಲಾಗಿದೆಯಂತೆ. ಈ ಹಿನ್ನೆಲೆಯಲ್ಲಿ ಸದ್ಯ ಪೊಲೀಸ್ ಸರ್ಪಗಾವಲಿನಲ್ಲಿ ನೀರು ಹರಿಸೋದಕ್ಕೆ ನಿರ್ಧರಿಸಲಾಗಿದೆಯಂತೆ. ತುಂಗಭದ್ರಾ ಎಡದಂಡೆ ಕಾಲುವೆಗೆ 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 70ಕ್ಕೂ ಹೆಚ್ಚು ಹೋಮ್ ಗಾರ್ಡ್ಸ್ ಗಳನ್ನ ನಿಯೋಜಿಸಿ ಭದ್ರತೆಯನ್ನ ಒದಗಿಸಲಾಗಿದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬಹಳ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಸಿದ್ದು ಬ್ರದರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಿದ್ದು ಬ್ರದರ್, ಬಹುಶಃ ಕಳೆದ ವರ್ಷನೂ ಕೂಡ ಸರಿಯಾಗಿ ನೀರು ತಲುಪಿರ್ಲಿಲ್ಲ ಅಂತ ಕಾಣಿಸುತ್ತೆ ಕೊನೆ ಭಾಗದ ರೈತರಿಗೆ. ಈ ಬಾರಿ ಆದ್ರೂ ಅವರು ನಿರೀಕ್ಷೆ ಮಾಡಬಹುದಾ ನೀರು ಬರುತ್ತೆ ಅಂತ ಹೇಳಿ? ಏನೇನು ವ್ಯವಸ್ಥೆ ಈಗ ಮಾಡ್ಕೊಳ್ತಾ ಇದ್ದಾರೆ ಸಿದ್ದು ಬ್ರದರ್? ಮಾಲ್ತೇಶ್, ಕಳೆದ ವರ್ಷ ಅಷ್ಟೇ ಅಲ್ಲ 10 ವರ್ಷದಿಂದಲೂ ಕೂಡ ಕಾಲುವೆ ಕೊನೆ ಭಾಗದ ರೈತರಿಗೆ ನೀರು ಸಿಗ್ತಾ ಇಲ್ಲ. ಪ್ರತಿ ವರ್ಷವೂ ಕಾಲುವೆಗೆ ನೀರು ಬಿಟ್ಟಂತ ಸಂದರ್ಭದಲ್ಲಿ, ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಬಿಟ್ಟಂತ ಸಂದರ್ಭದಲ್ಲಿ ಮೇಲ್ಭಾಗದ ಸಿಂಧನೂರು ಮತ್ತು ಗಂಗಾವತಿ ಭಾಗದ ರೈತರು ಅಕ್ರಮವಾಗಿ ಪಂಪ್ ಗಳನ್ನ ಹಾಕಿ ಅನಧಿಕೃತವಾಗಿ ನೀರಾವರಿ ಏನ್ ಮಾಡ್ಕೊಂಡಿದ್ದಾರೆ ಕೆನಾಲ್ ಅಪ್ಸ್ಟ್ರೀಮ್ ಅಲ್ಲಿ. ಸೊ ಸಾಕಷ್ಟು ಪ್ರಮಾಣದಲ್ಲಿ ಅಕ್ರಮ ನೀರಾವರಿಗೆ ನೀರನ್ನ ಬಳಕೆ ಆಗ್ತಕ್ಕಂಥದ್ದು ಕಳ್ಳತನ ಮುಖಾಂತರ ಬಳಸ್ಕೊಳ್ಳೋದ್ರ ಕಾರಣಕ್ಕಾಗಿ ಕೊನೆ ಭಾಗಕ್ಕೆ ನೀರು ತಲುಪ್ತಾ ಇಲ್ಲ. ಸೊ ಹೀಗಾಗಿ ಪ್ರತಿ ವರ್ಷವೂ ರೈತರು ಹೋರಾಟ ಮಾಡ್ತಾನೆ ಇದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಸಿರುವಾರ ಪಟ್ಟಣದಲ್ಲಿ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡರಿಗೆ ರೈತರು ಗೆರವು ಹಾಕಿ ಎಚ್ಚರಿಕೆ ಕೊಟ್ಟ ನಂತರ ಸಚಿವರು ಒಂದು ಸಭೆ ನಡೆಸ್ತಾರೆ. ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಂಡು ಈ ಬಾರಿ ಆದ್ರೂ ಕೊನೆ ಭಾಗಕ್ಕೆ ನೀರು ತಲುಪಿಸೇ ತೀರ್ತೀನಿ. ಮುಖ್ಯಮಂತ್ರಿ ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿ ನನಗೆ ಜವಾಬ್ದಾರಿ ವಹಿಸಿದರೆ ನನಗೆ ಅಲರ್ಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಸ್ವತಃ ನಾಡಗೌಡರು ಟಿವಿ ನನಗೆ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸ್ ಫೋರ್ಸ್ ಅನ್ನ ಬಳಸಿ ಕಾಲುವೆಗೆ ಕಾಲುವೆ ಉದ್ದಕ್ಕೂ ಅಂದ್ರೆ ಮೈಲ್ 47 ಇಂದ ಅಪ್ ಟು 104 ವರೆಗೂ ಪೊಲೀಸ್ ಬಂದೋಬಸ್ತನ್ನ ಮಾಡಿ ಪೊಲೀಸ್ ಸರ್ಪಗಾವಲಿನಲ್ಲಿ ಕೊನೆ ಭಾಗಕ್ಕೆ ನೀರು ತಲುಪಿಸತಕ್ಕಂಥ ಕೆಲಸ ಮಾಡ್ತೀನಿ ಅನ್ನೋದನ್ನ ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿರ್ತಕ್ಕಂಥ. ನಿನ್ನೆ SP ಅವರ ಜೊತೆಗೆ ಟಿವಿನಲ್ಲಿ ಮಾತನಾಡಿದಾಗ ಅವರು ಹೇಳಿರ್ತಕ್ಕಂಥ 100ಕ್ಕೂ ಹೆಚ್ಚು ಜನ ಪೊಲೀಸರು ಮತ್ತು 70 ಹೋಮ್ಗಳನ್ನು ಬಳಸಿ ಬಂದೋಬಸ್ತನ್ನು ಮಾಡಿ ಪೊಲೀಸರು ಪ್ರತಿಯೊಂದು ಡಿಸ್ಟ್ರಿಬ್ಯೂಟರ್ ವಿತರಣಾ ಕಾಲುವೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಮಾಡಿ ಯಾವುದೇ ರೀತಿಯ ಗೇಟ್ ಗಳನ್ನ ಧ್ವಂಸ ಮಾಡದೇನೆ ಮತ್ತು ಯಾವುದೇ ಕೂಡ ಅನಾಹುತಕ್ಕೆ ಆಸ್ಪತ್ರೆ ಕೊಡದೇನೆ ಬಂದೋಬಸ್ತನ್ನು ಮಾಡಿ ಕೊನೆ ಭಾಗಕ್ಕೆ ನೀರು ತಲುಪಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಆದ್ರೆ ನೀರು ತಲುಪುತ್ತೋ ಇಲ್ವೋ ಗೊತ್ತಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಅಕ್ರಮ ನೀರಾವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕಳ್ಳತನ ಆಗಿರೋ ಕಾರಣಕ್ಕಾಗಿ ನೀರು ತಲುಪ್ತಾ ಇಲ್ಲ. ಸೊ ಈಗ ಯಾವ ರೀತಿ ತಲುಪಿಸ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಕಾರಣವಾಗಿದೆ. 2 ದಿನಗಳ ಸಮಾವೇಶ ಕೂಡ ಸಚಿವರು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ರೈತರು ಕೂಡ 2 ದಿನ ಕಾದು ನೋಡ್ತೀವಿ, 2 ದಿನದಲ್ಲಿ ನೀರು ಬರದೇ ಇದ್ರೆ ಮತ್ತೆ ಉಗ್ರ ಸ್ವರೂಪದ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆ ಕೂಡ ಸಚಿವರಿಗೆ ಕೊಟ್ಟಿದ್ದಾರೆ. ಈಗ ಕೊನೆ ಭಾಗ ನೀರು ತಲುಪಿಸ್ತಕ್ಕಂಥ ಸಾಕಷ್ಟು ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಒಂದ್ ಕಡೆಗೆ ಟಾಸ್ಕ್ ಫೋರ್ಸ್ ನೌಕರು ಧರಣಿ ಕೂತಿರೋ ಕಾರಣಕ್ಕಾಗಿ ಕಳೆದ 35 ದಿನಗಳಿಂದ ಯಾವುದೇ ಗ್ಯಾಂಗ್ಮನ್ಗಳು ಕೂಡ ಕೆನಾಲ್ ಮೇಲೆ ಕೆಲಸ ಮಾಡೋದಕ್ಕೆ ಇಲ್ಲ. ಹೀಗಾಗಿ ಸ್ಥಳೀಯರಿಂದ ರೈತರಿಂದಲೇ ಆಪರೇಟ್ ಮಾಡಬೇಕು ಮತ್ತು ಸ್ಥಳೀಯರಿಗೆ ಸಗಾ ಸಂಘಗಳಲ್ಲಿ ಆಪರೇಟ್ ಮಾಡಬೇಕು ಅಂತಕ್ಕಂಥ ಗೊಂದಲದಲ್ಲಿ ಕೂಡ ಅಧಿಕಾರಿಗಳು ಮುಳುಗಿದ್ದಾರೆ. ಮಾಲ್ತೇಶ್, ಓಕೆ, ಧನ್ಯವಾದ ಸಿದ್ದು ಬಿರಾದಾರ್.